ಹೌದು, ಗಣೇಶ ಕೂರ್ಸಕ್ಕೇನೋ ಪ್ರಾಬ್ಲಮ್ ಅಂದ್ರಲ್ಲ, ಏನು ಚಂದ ವಸೂಲಿ ಮಾಡಕ್ ಆಗ್ತಿಲ್ವಾ? ಒಳ್ಳೆ ಕಲೆಕ್ಷನ್ ಮಾಡಕ್ ಆಗ್ತಿಲ್ವಾ? ಹಾಗಲ್ಲ ಸತಿ ಅವ್ರೆ, ನಾನ್ ತುಂಬಾ ಟೆನ್ಷನ್ ಅಲ್ಲಿ ಇದೀನಿ ಇವತ್ತು. ಈ ವರ್ಷ ನಾವ್ ಮಾಡ್ತಿರೋ ಹಬ್ಬ ನಮ್ ಖುಷಿಗ್ ಮಾತ್ರ ಅಲ್ಲ, ಈ ಹಬ್ಬದಲ್ಲಿ ನಮ್ ಇಡೀ ವಟಾರದ ಭವಿಷ್ಯನೇ ಅಡಗಿದೆ. ಹೌದಾ? ಅದಂಗೆ? ಏನ್ ಗೊತ್ತಾ ಸಖಿ ಅವ್ರೆ, ಈ ವರ್ಷ ಯಾವ ವಟಾರ ಬೆಸ್ಟ್ ಗಣೇಶ ಕೂರಿಸ್ತಾರೋ ಆ ವಟಾರಕ್ಕೆ 2 ಲಕ್ಷ ಪ್ರೈಸ್ ಮನಿ ಇದೆ. ಆ ದುಡ್ಡಲ್ಲಿ ನಮ್ ವಟಾರದಲ್ಲಿರೋ ಎಷ್ಟೋ ಸಮಸ್ಯೆಗೆ ಪರ್ಮನೆಂಟ್ ಪರಿಹಾರ ಸಿಗದೆ ಇದ್ರು ಅಟ್ಲೀಸ್ಟ್ ತಕ್ಕ ಮಟ್ಟಕ್ಕಾದ್ರೂ ಪರಿಹಾರ ಸಿಗೋ ಹಾಗೆ ಮಾಡ್ಬೋದು. ಇಲ್ಲಿ ಸರಿಯಾಗಿ ನೀರಿಲ್ಲ, ಓಡಾಡೋದಕ್ ರೋಡ್ ಇಲ್ಲ, ಕರೆಂಟ್ ಅಂತೂ ಕರೆಕ್ಟ್ ಆಗಿ ಕೊಡೋದೇ ಇಲ್ಲ. ಇಂತ ಎಷ್ಟೋ ಹಲವಾರು ಸಮಸ್ಯೆಗಳನ್ನ ನಾವು ಈ ಕಾರ್ಪೊರೇಟ್ರು ನಮ್ಗೆ ಪ್ರೈಸ್ ಮನಿ ಕೊಡೋದಕ್ ಬಂದಾಗ ಅವ್ರ ಹತ್ರ ಇದನ್ನೆಲ್ಲ ಹೇಳ್ಕೊಬಹುದು. ಹೇಳ್ಕೊಂಡಾಗ ಗೌರ್ಮೆಂಟ್ ಹತ್ರ ಅವ್ರ ಡೆವಲಪ್ಮೆಂಟ್ಗೋಸ್ಕರ ಒಂದಷ್ಟು ದುಡ್ಡಾದ್ರೂ ಸ್ಯಾಂಕ್ಷನ್ ಮಾಡಿಸ್ಬೋದು. ಆದ್ರೆ ಈ ವರ್ಷ ನನ್ ಬ್ಯಾಡ್ ಲಕ್ ಅನ್ಸುತ್ತೆ. ಈ ಗಣೇಶ ಹಬ್ಬದ ಉಸ್ತುವಾರಿನ ನೋಡ್ಕೋತಾ ಇದ್ದಿದ್ದು ನನ್ ಫ್ರೆಂಡ್ ನಕ್ಷತ್ರ. ಪ್ರತಿ ವರ್ಷ ಈ ಜವಾಬ್ದಾರಿ ಅವಳದೇ ಆಗಿದ್ದು. ಈ ವರ್ಷ ಅವಳಿಗೇನೋ ಅರ್ಜೆಂಟ್ ಕೆಲ್ಸ ಬಂತು ಅಂತ ಹೊಟ್ಟೋದ್ಲು. ಈ ಜವಾಬ್ದಾರಿನ ನನ್ ತಲೆ ಮೇಲೆ ಹಾಕ್ಬಿಟ್ಟು ಹೋಗಿದ್ದಾಳೆ. ನಾನು ಈ ತರದ ಹಬ್ಬನ ನನ್ ಲೈಫಲ್ಲೇ ಮಾಡಿಲ್ಲ. ಈಗ ನಾನು ಅವಳು ಫೋನ್ ಟ್ರೈ ಮಾಡ್ತಾ ಇದೀನಿ, ಫೋನ್ಗೂ ಸಿಕ್ತಿಲ್ಲ. ಎಲ್ಲೋಗಿ ಏನ್ ತರ್ಬೇಕು, ಏನ್ ಮಾಡ್ಬೇಕು ಅಂತ ನನ್ಗೆ ಗೊತ್ತೇ ಆಗ್ತಾ ಇಲ್ಲ. ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ ಸಖಿ ಅವ್ರೆ. ಹೆದರ್ಬೇಡಿ ಭೂಪತಿ, ನಿಮ್ ಸಮಸ್ಯೆನೇ ಅಲ್ಲ. ನನ್ನ ನಿಮ್ ಫ್ರೆಂಡ್ ಅನ್ಕೊಳ್ಳಿ. ನಕ್ಷತ್ರನ್ ಬದಲು ನಾನ್ ನಿಮಗ್ ಸಹಾಯ ಮಾಡಿದ್ರೆ ಓಕೆನಾ? ಅರೆ, ನೀವ್ ನನಗ್ ಸಹಾಯ ಮಾಡ್ತೀರಾ? ನೀವ್ ಹೇಗ್ ಸಹಾಯ ಮಾಡಕ್ಕಾಗತ್ತೆ? ನಕ್ಷತ್ರ ಏನ್ ಮಾಡ್ತಾಳೋ ನಾನು ಅದನ್ನೇ ಮಾಡ್ತೀನಿ. 4 ಜನಕ್ಕೆ ಉಪಕಾರ ಆಗ್ಬೇಕು. ನಿಮ್ಮಿಂದ ಒಟ್ಟಾರಕ್ಕೆ ಒಳ್ಳೇದಾಗ್ಬೇಕು ಅನ್ನೋ ನಿಮ್ಮ ಒಳ್ಳೆತನಕ್ಕೆ ನಾವ್ ಇಷ್ಟು ಸಾಥ್ ಕೊಟ್ಟಿಲ್ಲ ಅಂದ್ರೆ ಗಣೇಶ ಮೆಚ್ತಾನೆ ಭೂಪತಿ ಅವರೇ. ನಕ್ಷತ್ರ ಇಲ್ದಿದ್ರೇನಂತೆ, RJ ಸಖಿ ನಿಮ್ ಜೊತೆ ಇದ್ದಾಳೆ. ಶೋ ಕೇಳ್ತಿರೋ ಅಷ್ಟು ಜನನು ನಿಮ್ ಜೊತೆ ಇದ್ದಾರೆ. ಪೂಜೆ ಸಾಮಾನ್ ಶಾಪಿಂಗ್ ಇಂದ ಹಿಡ್ದು ರಾತ್ರಿ ಚಪ್ರ ಹಾಕೋವರ್ಗು ನಾನ್ ನಿಮ್ ಜೊತೆ ಇರ್ತೀನಿ. ಏನಂತೀರಿ ಕರ್ನಾಟಕ? ಭೂಪತಿ ಜೊತೆ ನಿಲ್ತೀರಲ್ವಾ? ಅವ್ರು ಒಳ್ಳೆ ಉದ್ದೇಶನ ಗೆಲ್ಲಿಸ್ತಿರಲ್ವಾ? ಅವ್ರ ವಟಾರನ ಗೆಲ್ಲಿಸ್ತಿರಲ್ವಾ? ಸಖಿಯವ್ರೆ, ನಿಮ್ ಮಾತ್ ಕೇಳಿ ಏನೋ ನನಗ್ ಖುಷಿ ಆಗ್ತಿದೆ. ಆದ್ರೆ ಇದೆಲ್ಲ ಹೇಗ್ ಸಾಧ್ಯ? ನೀವ್ ಶೋ ನಡೆಸ್ತಾ ಇದ್ದೀರಾ, ನಾನ್ ಇಲ್ಲೆಲ್ಲೋ ರೋಡಲ್ಲಿ ಇದೀನಿ, ಹುಡುಕಾಡ್ತಾ ಇದ್ದೀನಿ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನನಗ್ ಹೇಗ್ ಸಹಾಯ ಮಾಡೋದಕ್ಕಾಗತ್ತೆ ಹೇಳಿ? ಶೋ ನಡೆಸ್ತಾನೆ ಸಹಾಯ ಮಾಡೋಣ ಬಿಡಿ. ಮಾತು ಅಂದ್ರೆ ಮಾತು, RJ ಸಖಿ ಮಾತು. ಈ ಸಲ 2 ಲಕ್ಷ ಪ್ರೈಸ್ ನಿಮ್ದೆ, ಡೌಟೇ ಇಲ್ಲ. ಓಕೆ, ಇವಾಗ ಗೆಲ್ಲಿದ್ದೀರಾ ಅದನ್ನ ಹೇಳಿ, ಮಿಕ್ಕಿದ್ ನನಗ್ ಬಿಡಿ. ಬಿಸಿ ಅದ್ ಯಾರ ಜೊತೆ ಮಾತಾಡ್ತಿದ್ದಾನೋ? ಮತ್ತೆ ನಕ್ಷತ್ರ ಏನಾದ್ರು ಕಾಲ್ ಮಾಡಿದ್ಲಾ? ಹಾಗೇನಾದ್ರೂ ಆಗಿರ್ಲಿ, ಇದೇ ಮಿಲಿಗೆ. ಹಲೋ ಮ್ಯಾಮ್, ಹೇಳಿ. ಹೇಳೋದಲ್ಲ, ನಿನ್ಗೆ 4 ಬಾರ್ಸಿದ್ರು ಕಡಿಮೆನೆ. ನಕ್ಷತ್ರ ಫೋನ್ ಯಾಕೆ ವಾಪಸ್ ಕೊಟ್ಟೆ? ನಾನು ಹೇಳಿದ್ದೆ ನಿನ್ಗೆ ವಾಪಸ್ ಕೊಡು ಅಂತ. ನೋ ಮ್ಯಾಮ್, ನಾನ್ ಕೊಟ್ಟಿಲ್ಲ, ಅದಿಲ್ಲ ಇದೆ. ವಾಟ್? ನಿನ್ನ ಹತ್ರನೇ ಇದ್ಯಾ? ಹಾ, ಮತ್ತಾಗ್ಲಿಂದ ಭೂಪತಿ ಫೋನ್ ಬಿಸಿ ಬರ್ತಿದೆ. ಅದ್ ಗೊತ್ತಿಲ್ಲ ಮ್ಯಾಮ್, ಮೇ ಬಿ ಅವ್ರ ಅಮ್ಮ ಕಾಲ್ ಮಾಡಿರ್ಬೋದು. ಗಾಡ್, ದಟ್ ಲೇಡಿ. ಪ್ರಪಂಚದಲ್ಲಿ ಇವ್ರಿಬ್ರ ಅಮ್ಮ ಮಗ ಅನ್ನೋ ತರ ಆಡ್ತಾರೆ. ಒಳಗೋಗ್ಬಿಡು, ನಾನ್ ಭೂಪತಿಗ್ ಮತ್ತೆ ಟ್ರೈ ಮಾಡ್ತೀನಿ. ನೀನ್ ಆ ನಕ್ಷತ್ರ ಮೇಲೆ ಕಣ್ಣಿಟ್ಟಿರು. ಓಕೆ ಮ್ಯಾಮ್. ಮಾವಿನ ಸೊಪ್ಪನ ಚೆನ್ನಾಗಿರೋದ್ ಆರ್ಸ್ ತಗೊಂಡ್ ಬಂದ್ರಲ್ವಾ? ಅವ್ರು ಕೊಟ್ರು ಅಂತ ಸಿಕ್ಕಿದ್ದನ್ ತಗೊಂಡ್ ಬಂದಿಲ್ಲ ತಾನೆ? ಹೇ ಇಲ್ಲಪ್ಪ, ಹಾಗೆಲ್ಲ ಸಿಕ್ಕಿದ್ದನ್ನ ತಗೋಬಾರ್ದು. ಯಾವ್ದೇ ಸೊಪ್ಪಾದ್ರೂ ತಿರುಗ್ಸಿ ಮರುಗ್ಸಿ ನೋಡಿ ತಗೋಬೇಕು ಅಂತ ನಕ್ಷತ್ರ ಹೇಳ್ಕೊಟ್ಟಿದ್ದಾಳೆ. ಓ, ಬಾಳ ಜಾಣೆ ಅನ್ಸುತ್ತೆ ನಿಮ್ ಫ್ರೆಂಡ್. ಹಾಗಂತ ಅವಳ ಮುಂದೆ ಹೇಳ್ಗಿಡೀರಾ? ಮೊದ್ಲೇ 2 ಕೊಂಬಿದೆ, 3ನೇದ್ ಮಧ್ಯದಲ್ಲಿ ಬೆಳ್ಕೊಂಡ್ಬಿಡುತ್ತೆ. ಚೆನ್ನಾಗಿದೆ ರೀ ನಿಮ್ ಫ್ರೆಂಡ್ಶಿಪ್. ಯಾವಾಗ್ಲೂ ಹೀಗೆ ಖುಷಿಯಾಗಿರಿ. ಸರಿ, ಈಗ ಪೂಜಾ ಸಾಮಾನ್ ತಗೋಬೇಕು. ಎಲ್ಲಿದ್ದೀರಾ? ಏನಾದ್ರೂ ಐಡಿಯಾ ಇದೆಯಾ? ಹಾ, ಇಲ್ಲೇ ಒಂದ್ ಸೂಪರ್ ಮಾರ್ಕೆಟ್ ಇದೆ. ಏನೇನ್ ಲಿಸ್ಟ್ ಅಂತ ಹೇಳ್ಬಿಡಿ, ನಾನು ಹೋಗಿ ತಗೊಂಡ್ಬಿಡ್ತೀನಿ. ಹಾ, ಸೂಪರ್ ಮಾರ್ಕೆಟ್ ಹೆಸರಿಗಷ್ಟೇ ಸೂಪರ್ ರೀ, ಅಲ್ಲಿಗೆಲ್ಲ ಹೋಗ್ಬಾರ್ದು, ಜೇಬ್ ಖಾಲಿ ಆಗುತ್ತಷ್ಟೇ. ಅದು ಗೊತ್ತಾ ನಿಮ್ಗೆ? ಅಲ್ಲ, ಎಲ್ಲ ಒಂದೇ ಕಡೆ ಸಿಗ್ಬೇಕು ಅಂದ್ರೆ ಇದೇ ಬೆಸ್ಟ್ ಅಲ್ವಾ?
ಅದಕ್ಕಿಂತ ಬೆಸ್ಟ್ ಜಾಗ ಎಷ್ಟು ಬೇಕಿದೆ ನಿಮ್ಗೆ? ಸರಿ, ನೀವೀಗ ಎಕ್ಸಾಕ್ಟ್ ಆಗಿ ಎಲ್ಲಿದ್ದೀರಾ ಅದನ್ನ ಹೇಳಿ ನೀವು. ನಾನು ಚೆನ್ನಮ್ಮನ್ ಕೆರೆ ಅಚ್ಕಟ್ಟಿದ್ಯಲ್ಲ, ಅದೇ ಲಾಸ್ಟ್ ಬಸ್ ಸ್ಟಾಪ್. ಅದ್ರ ಹಿಂದೆಗಡೆ ಕತ್ರಗುಪ್ಪೆ ಸರ್ಕಲ್ ಅಂತ ಇದೆಯಲ್ಲ, ಹಾ ಅಲ್ಲಿದ್ದೀನಿ. ಮಾತಾಡ್ತಾ ಮಾತಾಡ್ತಾ ಕರೆಕ್ಟ್ ಜಾಗದಲ್ಲೇ ಇದ್ದೀರಾ. ಅಲ್ಲಿಂದ ಸ್ಟ್ರೈಟ್ ಆಗಿ ಹೋದ್ರೆ ಅಲ್ಲೊಂದು ಅಯ್ಯಪ್ಪನ ದೇವಸ್ಥಾನ ಇದೆ, ಗೊತ್ತಾ? ಹಾ ಕರೆಕ್ಟ್, ಇಲ್ಲ ಮುಂದೆನೆ ಹೋಗಿದ್ದೀನಿ. ಅದ್ರ ಹಿಂದೆ ವಿಜಯಲಕ್ಷ್ಮಿ ಪನ್ಸರಿ ಅಂಗಡಿ ಅಂತ ಒಂದಿದೆ, ಚಿಕ್ಕ ಅಂಗಡಿ, ಅದ್ ಗೊತ್ತಾ? ಗೊತ್ತಿಲ್ಲ. ಅಲ್ಲೋಗ್ರಿ, ನಿಮ್ ಸೂಪರ್ ಮಾರ್ಕೆಟ್ ನ ನಿಭಾಯಿಸಿ ಬಿಸಾಡೋ ತರ ಪೂಜೆ ಸಾಮಗ್ರಿ ಸಿಗುತ್ತೆ, ಅಲ್ಲಿ ತಗೊಳ್ಳಿ. ಅಲ್ಲ ಸಖಿಯವರೇ, ನಾನು ಸೂಪರ್ ಮಾರ್ಕೆಟ್ ಮುಂದೆನೆ ಇದ್ದೀನಿ, ಮತ್ತ್ಯಾಕೆ ಇಲ್ಲಿಂದ ಅಲ್ಲಿವರೆಗೂ ಹೋಗ್ಲಿ? ಏನ್ರಿ ಭೂಪತಿ ಅವ್ರೆ ಹೀಗೆ ಹೇಳ್ತಿದ್ದೀರಾ? ನಾವು ಲೋಕಲ್ ಬಿಸ್ನೆಸ್ ಸಪೋರ್ಟ್ ಮಾಡ್ಬೇಕು. ಇವಾಗೆಲ್ಲ ಅವ್ರದೇ ಸೌಂಡ್ ಹೇಳಿದೀನಿ. ಸೊ ಇವಾಗ ನಿಮ್ಮ ಪ್ರಕಾರ ನಾನು ಚಿಕ್ಕ ಅಂಗಡಿ ಹೋಗ್ಬೇಕು. ಈ ತರ ಚಿಕ್ಕ ಚಿಕ್ಕ ಅಂಗಡಿ, ರೋಡ್ ಸೈಡ್ ಹೂವು ಹಣ್ಣು ತರಕಾರಿ ಮಾರೋರೆಲ್ಲ ಜಾಸ್ತಿ ಲಾಭ ಮಾಡೋಕೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಪ್ಸಿ ಬಿಸ್ನೆಸ್ ಮಾಡ್ತಿಲ್ಲ, ಅವ್ರದೆಲ್ಲ ಹೊಟ್ಟೆ ಪಾಡಿನ ಕೆಲ್ಸ. ನಿಮ್ ತರ ಒಳ್ಳೆಯವರು ಬುದ್ಧಿವಂತರಲ್ಲ ಅಂತ ಕಡೆ ಹೋದ್ರೆ ಪಾಪ ಅವ್ರಿಗೂ 4 ಸಂಪಾದನೆ ಆಗುತ್ತೆ. ಅದ್ರಲ್ಲೂ ಹಬ್ಬದ ದಿನ ಅವ್ರಿಗೆ 100 ರೂಪಾಯಿ ಜಾಸ್ತಿ ಸಿಕ್ಕಿ ಅವ್ರ ಮನೇಲಿ ಹಬ್ಬದ ಕಳೆ ಕಟ್ಟುತ್ತೆ ಅಂದ್ರೆ ಯಾಕ್ ಬೇಡ ಅನ್ಬೇಕು? ಹೌದಲ್ವಾ? ಈ ತರ ನಾನು ಯಾವತ್ತೂ ಯೋಚನೆ ಮಾಡಿರ್ಲಿಲ್ಲ. ಸರಿ, ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿ, ನೆಕ್ಸ್ಟ್ ಏನು ಅಂತ ಹೇಳಿ, ನಾನು ಹೋಗ್ತೀನಿ. ಸಿಂಪಲ್, ಆ ಪನ್ಸಾರಿ ಅಂಗಡಿ ಹತ್ರ ಒಬ್ರು ತಾತ ಇರ್ತಾರೆ, ಅವ್ರ ಹತ್ರ ಹೋಗಿ ಪೂಜೆ ಸಾಮಾನ್ ಬೇಕು, ನನ್ಗೆ ಈ ತರ ನಕ್ಷತ್ರ ಕಳ್ಸಿದ್ಲು ಅನ್ನಿ, ಅವರೇ ಕೊಡ್ತಾರೆ. ಏನೋ ಇಷ್ಟೊಂದು ಮನ್ಸ್ ತೃಪ್ತಿ ಆಗೋಷ್ಟು ತಿನ್ನು. ಇವತ್ ರಾತ್ರಿ ನಿನ್ ಮನೇಲಿ ಊಟ ಇಲ್ಲ, ಇದೇ ನೀನ್ ಊಟ. ಬೇಡ್ವೋ, ನನ್ಗೊಂದು ನಿನ್ಗೊಂದು ಇಟ್ಕೊಳ್ಳೋಣ, ಮಿಕ್ಕಿದ್ ವಾಪಸ್ ಕೊಟ್ಬಿಡು. ಸುಮ್ನೆ ದುಡ್ಡು ಎಷ್ಟು? ಯಾಕೆ ದುಡ್ಡೆಲ್ ವೇಸ್ಟ್ ಆಗ್ತಿದೆ? ನೀನ್ ಇದನ್ನೆಲ್ಲ ತಿಂತಿದ್ಯಲ್ಲ, ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ ಅಂತ ಮಾತ್ರ ಹೇಳ್ಬಿಡಪ್ಪ. ಆ ಹಳೆ ಕ್ಯಾಸೆಟ್ ಕೇಳಿ ಕೇಳಿ ನಂಗ್ ಸಾಕಾಗೋಗಿದೆ. ಆಯ್ತು ಮಾರೈತಿ, ಖುಷಿ ಪಡೋ ಟೈಮಲ್ಲಿ ಲೆಕ್ಕಾಚಾರ ಹಾಕ್ಬಾರ್ದು. ಐಸ್ ಕ್ರೀಮ್ ಇಷ್ಟ ಅಂದಿದ್ಯಾ, ತಂದಿದ್ದೀನಿ, ತಿನ್ನು. ಬೇಡ್ವೋ, ಸರಿ ಹೋಗಲ್ಲ, ನೀನಿಟ್ಕೋ, ನಾನೇ ತಿಂತೀನಿ. ಹೇಯ್, ಏನೇ ಇದು ಖಾಲಿ ಡಬ್ಬಿ, ಹೊಸ್ದಾಗ್ ನಾಚಿಕೆ. ಎಷ್ಟೋ ಸಲ ನಾನು ತಿನ್ಬೇಕಂದ್ರೆ ಕೊನೆ ತುತ್ತನ್ನ ಕಿತ್ಕೊಂಡ್ ತಿಂದಿದೆ ಅಂತೆ, ಈಗ ನಾಚಿಕೆ ಅಂತೆ. ನಾಚಿಕೆ ಹೊಸ್ದಾಗೆ ತಿನ್ನೆ ಸುಮ್ನೆ. ಏ ಖಾಲಿ ಡಬ್ಬಿ, ಏನೇ ಇಷ್ಟೊಂದು ನಾಚ್ಕೋತಿದ್ಯಾ? ಫ್ರೆಂಡ್ಸು ಅಂತೀಯ, ನಮ್ಮಿಬ್ರ ಮಧ್ಯೆ ಏನೇ ಸಂಕೋಚ? ಸುಮ್ನೆ ತಿನ್ನೆ. ಅರೆ ಅರೆ ಅರರಿರು ಅರೆ ಅರೆ ಅರರಿರು ಅರೆ ಅರೆ ರೋ ಅರೆ ಅರೆ ರೋ ಅರೆ ಅರೆ ಅರರಿರು ಅರೆ ಅರೆ ಅರರಿರು. ನಿನ್ ಫ್ರೆಂಡ್ಶಿಪ್ ಒಂಥರ ಐಸ್ ಕ್ರೀಮ್ ಇದ್ದಂಗೆ. ಅವಾಗ್ಲೇ ಅಮ್ಮ ಇದ್ದಂಗೆ ಅಂದೆ, ಇವಾಗ ನನ್ನಂಗ? ಹೋಗೋ, ನಾನ್ ನಿಜಾನ ಹೇಳ್ತಿದ್ದೀನಿ. ನೀನು ಐಸ್ ಕ್ರೀಮ್ ತರ ಸ್ವೀಟ್ ಆಗಿ ಯಾವಾಗ್ಲೂ ತಣ್ಣಗಿರ್ತೀಯ. ನಿಮ್ಗೇನಾದ್ರೂ ಸ್ವಲ್ಪ ನೋವಾದ್ರೂ ಏನ್ ಕರ್ಗೋಗ್ತೀಯ. ನಿಂತರ ಫ್ರೆಂಡ್ ನನ್ಗೆ ಎಲ್ಲಿ ಸಿಗ್ತಾರೆ ಹೇಳು? ಯಾರಮ್ಮ ನೀನು ಮಾರಾಯ್ತಿ? ಇಷ್ಟೊತ್ತು ನನ್ನ ಹತ್ರ ಸಖಿನ ಇಷ್ಟನ ಹಾಗ ಈಗ ಅಂತ ಕಾಲ್ ಎಳಿತಿದ್ದೆ, ಈಗ ಇದ್ದಕ್ಕಿದ್ದಾಗೆ ಕಣ್ಣಲ್ಲಿ ನೀರು.
ಏನೇ ನಿನ್ ಪ್ರಾಬ್ಲಮ್ಮು? ಕೆಲವು ಸಲ ಹಾಗೆ ನೀನ್ ನನ್ ಬಗ್ಗೆ ತುಂಬಾ ಕೇರ್ ತೋರ್ಸಿದ್ರೆ, ಎಲ್ರು ಬೈಯೋ ಟೈಮಲ್ಲಿ ನೀನ್ ನನ್ ಸಪೋರ್ಟ್ ಮಾಡಿದ್ರೆ ನನ್ ಗಡುನೆ ಬರುತ್ತೆ. ಅವಾಗೆಲ್ಲ ನನ್ಗೆ ಏನ್ ಅನ್ಸುತ್ತೆ ಗೊತ್ತಾ? ಏನು? ನೀನ್ ಯಾವಾಗ್ಲೂ ಹೀಗೆ ನನ್ ಜೊತೆನೆ ಇರ್ಬೇಕು ಅಂತ. ಅಲ್ವಾ ಮಿಸ್ಟ್ರಿ? ಎಷ್ಟೇ ಆದ್ರೂ ನೀನು ಪಿಜಿಲಿರೋನು. ಇವತ್ತಲ್ಲ ನಾಳೆ ನಿನಗ್ ಬೇರೆ ಕಡೆ ಕೆಲ್ಸ ಆಗುತ್ತೆ, ಬೇರೆ ಕಡೆ ಮನೇನೂ ಮಾಡ್ಕೋತೀಯ. ಇವಾಗಿರೋ ತರ ಇರೋಕ್ಕಾಗಲ್ಲ ಅಂತ ನನ್ಗೂ ಗೊತ್ತು. ಆದ್ರೆ ಅದನ್ನ ಒಪ್ಕೊಳಕ್ ಆಗ್ತಿಲ್ಲ ಮಿಸ್ಟ್ರಿ. ನಿನ್ನ ನಾನು ತುಂಬಾ ಹಚ್ಕೊಂಡ್ಬಿಟ್ಟಿದೀನಿ. ನೀನ್ ನಮ್ ಮನೆ ಬಿಟ್ಟು ಹೋಗ್ತೀಯ ಅಂತ ನಿಲ್ಸ್ಕೊಳಕ್ಕೂ ನಂಗೆ ಕಷ್ಟ ಆಗುತ್ತೆ. ಅಷ್ಟ್ ಹಚ್ಕೊಂಡ್ಬಿಟ್ಟಿದೀನಿ ಕಣೋ ನೀನ. ನಿನ್ ತರ ಫ್ರೆಂಡ್ ನನ್ಗೆ ಯಾರು ಇಲ್ಲ ಗೊತ್ತಾ? ಒಂದ್ ವೇಳೆ ನಾನು ಹೋಗ್ಲೇಬೇಕಾಗೋ ಸಂದರ್ಭ ಬಂದ್ರೆ ಅವಾಗೇನು ಬೆನ್ನಿಗ್ ಬಿದ್ದ ಬೇತಾಳೆ ತರ ನಾನು ನಿನ್ ಹಿಂದೆನೆ ಬಂದ್ಬಿಡ್ತೀನಿ. ಒಟ್ನಲ್ಲಿ ನನ್ ಕಾಟ ಅಂತ ತಪ್ಪಿದಲ್ಲ ಮಿಸ್ಟ್ರಿ. ಮಿಸ್ಟ್ರಿ ಅಲ್ಲೋ ಈ ಕಾಲಿ ಟಬಿನೂ ಅಲ್ಲೇ ಸೌಂಡ್ ಮಾಡ್ತಾ ಇರುತ್ತೆ. ಹದಿನೈದು ದಿನದಲ್ಲಿ ಆಲ್ರೆಡಿ 1-2 ದಿನ ಕಳೆದೇ ಹೋಯ್ತು. ಇಲ್ಲ, ಆದಷ್ಟು ಬೇಗ ಇವಳಿಗೆ ನಿಜ ಹೇಳಲೇಬೇಕು. ಇಲ್ಲ ಅಂದ್ರೆ ನಾನು ಹೊರಡೋ ದಿನ ಇವಳನ್ನ ಸಮಾಧಾನ ಮಾಡೋದು ತುಂಬಾನೇ ಕಷ್ಟ ಆಗತ್ತೆ. ಅದಕ್ಕೂ ಮೊದಲೇ ಎಲ್ಲರನ್ನೂ ಕನ್ಸೋಲ್ ಮಾಡಿ ಕ್ಷಮೆ ಕೇಳಿ ಹೊರಡಬೇಕು.